ಓಯ್ ಏನ್ರ ಬಿಡ ಮಗನ ಬಾ ಮತ್ ಸುಮ್ನೆ ತಿಂತಾನ ಬಂದ್ ತಗೋಣ ಬಿಟ್ಟು ಗೈಸ್ ಏನ್ ಗೊತ್ತಾ ಏನ್ರ ತಿಂತಾನಂತೆ ನೋಡೋಣ. ಆಲ್ರೆಡಿ ಅವ್ನ ಹೊಟ್ಟೆ ತುಂಬಿದೆ, ತೋರಿಸಿ ನಡಿಬೇಕಾದ್ರೆ ನೋಡಿ ನೋಡಿ ಆಲ್ರೆಡಿ ಹೊಟ್ಟೆ ಉಬ್ಬಿದೆ. ಯೂಟ್ಯೂಬ್ ಕೂಡ ಮಾಡ್ತೀರಾ? ನಾವು ಡೈಲಿ ಬ್ಲಾಗ್ ಮಾಡ್ತಿರ್ತೀನಿ. 2 ಗಂಟೆ 1 ಗಂಟೆಗೆಲ್ಲ ಹೋಗಿ ಹಾ ವಿಡಿಯೋಸ್ ಮಾಡ್ಕೊಂಡು ಬರ್ತೀನಿ ನೈಟು. ನಮ್ಮ ಊರಿಗೆ ಹೋಗೋ ಬಸ್ ಒಂದಿಲ್ವಾ? ಈ ಬಸ್ಸು ಕೇಳೋಣ. ಇದಲ್ಲ ಗೈಸ್, ಊರಿಗೆ ಹೋಗಕ್ಕಿಂತ ಮುಂಚೆ ಹೂವಿನ ಮಾಲೆ ತಗೊಂಡು ಹೋಗ್ಬೇಕು ಇಲ್ಲಿಂದ. ಯಾಕಂತಂದ್ರೆ ಆಲ್ರೆಡಿ ಆರ್ಡರ್ ಆಗಿದೆ ಮಂಜು ಅಂತ, ಬಟ್ ಅವನ ಹೆಸರು ಅವನಿಗೆ ಕುಳ್ಳ ಕುಳ್ಳ ಅಂತ ಕರಿತೀವಿ. ಮನೆಯಿಂದ ಇದ್ರ ಒಳಗಡೆ ಹೋಗಿ ಇವಾಗ ಒಂದ್ ಯಾವ್ದಾದ್ರು ಚೆನ್ನಾಗಿರೋ ಹೂವಿನ ಮಾಲೆ ತಗೊಂಡು ಊರ್ ಕಡೆ ಹೋಗ್ಬೇಕು. ಗೈಸ್ ನೋಡಿ ಒಳಗಡೆ ಹೆಂಗಿದೆ, ಯಾಕಂದ್ರೆ ತುಂಬಾ ಜನ ಶಿವಮೊಗ್ಗದಲ್ಲಿ ಹೂವಿನ ಮೇಲೆ ಚೀಪ್ ಅಂತ ಹೇಳ್ತಾರಲ್ವಾ, ಹಂಗಾಗಿ ಬಂದಿರೋದು. ನೋಡೋಣ ನೋಡಿ ಮಾಲೆ ಹೇಗಿದೆ. 300 rupees ಅದಕ್ಕೆ. ಯಾಕೆ ಬ್ರೋ ರೇಟ್ ಆಗಿದೆ? ರೇಟ್ ಆಗಿದೆ ರೇಟ್ ಆಗಿದೆ ರೇಟ್ ಆಗಿದೆ ರೇಟ್ ಆಗಿದೆ ರೇಟ್ ಆಗಿದೆ ಕೊಡಿ ಅಣ್ಣ. ಅಲ್ಲಿಂದ ಬಂದ್ರು, ಹಿಡ್ಕೊಳಕ್ಕೆ ಬಂದ್ರು ಅಲ್ಲಿಂದ. ಅವ್ರು ಯಾವಾಗಲ ಒಳಗಿಟ್ಟು ಹಾಕ್ತಾರೆ. ಹಾ ಹೌದು, ಒಳಗಿಟ್ಟು ಹಾಕೊಂಡೆ ಆಮೇಲೆ ಕಟ್ ಮಾಡ್ಕೊಂಡ್ರೆ ಕರೆಕ್ಟ್ ಬಂದ್ಬಿಡ್ತದೆ. ನೋಡಿ ಇದೆ, ಇದಕ್ಕೆ 300 ರೂಪಾಯಿ ಒಂದು ಮಾಲೆಗೆ. ಬಟ್ ಎಲ್ಲರೂ ನನ್ನ ನೋಡ್ತಾರೆ, ಯಾಕಂತ ಗೊತ್ತಾಗಲ್ಲ ನಂಗೆ. ಇದಕ್ಕೆ ಬ್ಲಾಗ್ ಮಾಡಂಗಾಗಲ್ಲ. ಈ ಕಡೆ ಒಂದು ಬಸ್ ಬಂತು, ಹೊಸಪೇಟೆ ಬಸ್. ಹೊಸಪೇಟೆನೋ ಯಾವುದೋ ಗೊತ್ತಿಲ್ಲ, ಬಟ್ ನೋಡಿದೆ. ನೋಡಿ ಅಣ್ಣ ಹೆಂಗ್ ಸೈಕಲ್ ಹೊಡ್ಕೊಂಡ್ ಬರ್ತಾರೆ. ಇದಕ್ಕೆ ಗೈಸ್ ನಂಗೆ ಬ್ಲಾಗ್ ಮಾಡಂಗಾಗಲ್ಲ. ಎಲ್ಲರೂ ನನ್ನೇ ನೋಡ್ತಾರೆ. ಯಾಕೆ ನೋಡ್ತಾರಪ್ಪ? ನಾವು ವಿಡಿಯೋ ಮಾಡ್ಕೊಂತ ನಾವು ಪಾಡಿ ನಮ್ಗೆ ಸುಮ್ಮನೆ ನೋಡ್ತಿರ್ತಾರೆ ನಮ್ಮನ್ನ. ನಮಗೊಂಥರ ಆಗುತ್ತೆ. ಅಣ್ಣ ನೋಡಿ ನಮ್ಮ ಊರಿಗೆ ಹೋಗೋ ಬಸ್ ಒಂದಿಲ್ವಾ? ಈ ಬಸ್ಸು ಕೇಳೋಣ. ಇದಲ್ಲ ಬಂದಿರೋ ಬಸ್ ಹೋಗ್ತಾ ಇದೆ ನೋಡಿ, ಹುಣಸಳ್ಳಿಯಿಂದ. ಅವಾಗ ಜಸ್ಟ್ ಹೋಗ್ತದೆ. ಎಂಟ್ರಿ ಕೊಟ್ಟೆ ಗಾಯ್ಸ್ ಹುಣಸಳ್ಳಿಗೆ. ಇಲ್ಲಿಂದ ಮತ್ತೆ 6 ಕಿಲೋಮೀಟರ್ ಹೋಗ್ಬೇಕು ನಾನು ನಮ್ಮ ಊರಿಗೆ ಹೋಗ್ಬೇಕಂತ. ಅಂದರೆ ಕುಣೇತಪ್ಪ ಅಂತ ಊರ ಹೆಸರು. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಊರ ನೇಮು. ಮಲೆನಾಡು ಸೈಡ್ ಬಂದರೆ ಹಿಂಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಊರ ನೇಮ್ಗಳೆಲ್ಲ. ಕುಣೇತಪ್ಪ ಹೆಸರು ಹೆಂಗಿದೆ, ಫಸ್ಟ್ ಟೈಮ್ ಕೇಳೋರಿಗೆ ಒಂಥರ ನಗು ಬರುತ್ತೆ ಊರ ಹೆಸರು ಕೇಳಿದ್ರೆ. ನೋಡಿ ನಾ ಈ ಕಡೆ ಹೋಗ್ಬೇಕು ಇವಾಗ. ಇಲ್ಲ ಬೇರೆ ಏನಿದೆ? ಪಪ್ಸ್ ಟೈಪ್ ಬೇರೆ ಯಾವುದಿಲ್ಲ. ಸಂಜೆ ನೈಟ್ ಟೈಮ್ ಅಲ್ಲ, ಜಾಸ್ತಿ ನಾವು ತರಿಸೋದಿಲ್ಲ. ನೈಟ್ ಟೈಮಲ್ಲಿ ಅಂತ ಸ್ಟಾಕ್ ಇಡೋದಿಲ್ಲ, ಖಾಲಿ ಮಾಡಿಸ್ತೇವೆ. ಎಷ್ಟಾಗುತ್ತೆ ಅಷ್ಟು ಖಾಲಿ ಮಾಡಿರ್ತೇವೆ. ಮತ್ತು ನಾಳೆಗೆ ಅಂದ್ರೆ ಹಳೇದಾಗ್ಬಿಡುತ್ತೆ. ಹಾಂ ವೇಸ್ಟ್ ಆಗ್ಬಿಡುತ್ತಾ? ಒಂಥರ ಆಗ್ಬಿಡುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಸಂಜೆ ಒಂದು 6 ಗಂಟೆ 7 ಗಂಟೆ ಒಳಗಡೆ ಎಷ್ಟಾಗುತ್ತೋ ಅಷ್ಟು ಖಾಲಿ ಮಾಡೋಕೆ ಅಷ್ಟೇ ತರಿಸ್ತೀವಿ. ಬಿಸ್ಕೆಟ್ ಚಿಪ್ಸ್ ಅಂತ ಕೊಡಿ. ಬಿಸ್ಕೆಟ್ಸ್ ಇದಾವೆ, ಇದು ಕೊಟ್ಬಿಡಿ. ಈ ಮೆಸರು ಬಾಕ್ ಕೊಡಿ, ಒಂದು ಕೊಡಿ. ಬಡ್ಡಿ ಮಗ ನಮ್ಮ ತಮ್ಮ ನಾನು ಕಾಯಿಸ್ತಾವನೆ ಇಲ್ಲಿಗೆ ಬಂದು. ನೋಡಿ ಎಷ್ಟೊತ್ತಾಯ್ತು ಗೊತ್ತಾ? ಅರ್ಧ ಗಂಟೆ ಆಯ್ತು ನಾ ಬಂದು. ಆ ಕಡೆ ಹೋಗಿದ್ದಾನೆ ಚಿಕ್ಕೇರೆ ಸೈಡು, ಅವ್ರ ಮಮ್ಮಿಯವ್ರು ಕರ್ಕೊಂಡು. ಇದು ಏನಪ್ಪ ಅಂತ ನೋಡಿ, ಇಲ್ಲಿ ಕೆಪೆ ಓಪನ್ ಆಗಿದೆ. ಬಟ್ ನಾನು ಇದ್ದಾಗ ಅಷ್ಟು ಇಂಪ್ರೂವ್ ಆಗಿರಲಿಲ್ಲ. ಬಟ್ ಇವಾಗ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ ನೋಡಿ. ಇನ್ನೊಂದು ಏನಪ್ಪ ಅಂತಂದ್ರೆ ನಮಗೆಲ್ಲ ಕಡೆ ಕೇಳಿ ರೂಢಾಗ್ಬಿಟ್ಟಿದೆ ಪ್ರಮೋಷನ್ ಮಾಡಿಸ್ತೀರಾ ಅಂತ ನಮ್ಮ ಶಿವಮೊಗ್ಗದಲ್ಲಿ. ಈ ಕಡೆ ಮಾಡಿಸಲ್ಲ. ಬಟ್ ಇಲ್ಲಿ ಆನೋಟಿಲಿ ನನಗೆ ಪ್ರಮೋಷನ್ ಇದ್ದಾವೆ, ಬಂದು ಮಾಡಬೇಕು 1ನೇ ತಾರೀಕಿಗೆ. ಬಟ್ ಇಲ್ಲಿ ಕೇಳೋಣ ಬನ್ನಿ, ಯಾವುದಿದು ಸೈವಾಸ್ ಕೆಪೆ ಅಷ್ಟು ಇಂಪ್ರೂವ್ ಇದ್ದಿಲ್ಲ. ಬಟ್ ಇವಾಗೆಲ್ಲ ನೋಡಿ ಎಲ್ಲ ಚೇಂಜ್ ಆಗಿದೆ ಬ್ರೋ. ಇದು ಕೆಪೆದು ಏನಾದರೂ ವಿಡಿಯೋ ಮಾಡಿಸ್ತೀರಾ ಇನ್ಸ್ಟಾಗ್ರಾಮಲ್ಲಿ? ಆ್ಯಡ್ ಇಲ್ವಾ? ಇದು ಅಂದ್ಕೊಂಡೆ ಮಾಡಿಸಲ್ಲ ಈ ಕಡೆ ಸೈಡೆಲ್ಲ ಅಂತ. ಇದು ಈ ಸ್ಕ್ಯಾನಿಗೆ ಒಂದು ರೂಪಾಯಿ ಚೆಕ್ ದುಡ್ಡು ಹಾಕೋದಕ್ಕೆ 1 ರೂಪಾಯಿ ಚೆಕ್ ಮಾಡಬೇಕಾದ್ರೆ ವಯಸ್ಸು ನೋಡಿ ಯಾವ ಥರ ಎಲ್ಲ
ಬ್ರೋ ಎಷ್ಟಿದು? 150 ಇದು. ಯೂಟ್ಯೂಬ್ ಕೂಡ ಮಾಡ್ತೀರಾ? ನಾವು ಡೈಲಿ ಬ್ಲಾಗ್ ಮಾಡ್ತಿರ್ತೀನಿ. 2 ಗಂಟೆ 1 ಗಂಟೆಗೆಲ್ಲ ಹಾಂ, ವಿಡಿಯೋಸ್ ಮಾಡ್ಕೊಂಡು ಬರ್ತೀವಿ. ನೈಟು ವಿಡಿಯೋ ಮಾಡೋಕ್ಕೆ ನಾವೇ ಕಂಟೆಂಟ್ ಕ್ರಿಯೇಟ್ ಮಾಡಿ. ಹಾಂ, ಅವೆಲ್ಲ ಹೆಂಗಂದ್ರೆ ಟೈಮ್ ಇರಬೇಕು ಮತ್ತು ಲಕ್ಕದು. ನಮ್ಮ ಹತ್ರ ಕಾಸು ಇರ್ತೈತಿ, ಮನಿ ಇರ್ತೈತಿ, ಟೈಮ್ ಇರ್ತೈತಿ, ಎಲ್ಲ ಇರ್ತೈತಿ. ಆದ್ರೆ ಆ ಟೈಮಲ್ಲಿ ಏನೋ ಫ್ಲಾಶ್ ಆಗೋದು ಕರೆಕ್ಟ್ ಅದು. ಗೈಸ್ ಏನು ಗೊತ್ತಾ, ಇಲ್ಲಿ ಇದಾರಲ್ಲ ಬ್ರದರ್, ಇವರು ಕೂಡ ಯೂಟ್ಯೂಬ್ ಕ್ರಿಯೇಟರ್ ಮತ್ತೆ ಇನ್ಸ್ಟಾಗ್ರಾಮ್ ಕ್ರಿಯೇಟರ್. ಜಸ್ಟ್ ಇವಾಗ ನ್ಯೂಟ್ರಲ್ ಆಗಿದ್ದಾರೆ, ಕೆಲವೊಂದು ರೀಸನ್ಗಳಿಂದ ನ್ಯೂಟ್ರಲ್ ಆಗಿದಾರೆ ಗೊತ್ತಿಲ್ಲ. ಒಟ್ಟು ಚೆನ್ನಾಗಿ ಒಂದು ವಿಡಿಯೋ ಹಾಕಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಬೈಕಿಂದು. R15 ಅಲ್ಲ ಬ್ರೋ ಅದು? ಇಲ್ಲ, ನಂದು ಹಿಮಾಲಯನ್ ಇದ್ದಿದ್ದು. ಹಿಮಾಲಯನಾ? ಅಲ್ಲ, ಇವಾಗ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರಲ್ಲ R15 1 ಮಿಲಿಯನ್ ಹೊಡಿತಲ್ಲ ಅದು? 1.5 ಮಿಲಿಯನ್ ಅಲ್ಲ. ಬಟ್ ವಿಡಿಯೋ ನೋಡಿರ್ಬೋದು ನಾನು, ಬಟ್ ನಂಗೆ ಅಷ್ಟೇನು ನೆನಪಿಲ್ಲ, ಬಟ್ ನೋಡಿರ್ಬೋದು. ಹಾ ಹಾ, ಇಲ್ಲ ನೀವು ಅದೇ ಹಿಂದಿಯವ್ರಿಗೆಲ್ಲ ಕಟ್ ಮಾಡ್ತಿದ್ದೀರಾ, ಸೇಮ್ ಅದೇ ಚೆನ್ನಾಗಿ ಮಾಡಿದ್ದೀರಾ. ಬಟ್ ಹಿಂದಿ ಅವ್ರದ್ದು ಮಾಡಿದ್ರು ಚೆನ್ನಾಗಿ ಬಂದಿದೆ ವಿಡಿಯೋ ಅದು. ಈಗ ಅವರಷ್ಟೇ ಯಾಕೆ ಮಾಡ್ಬೇಕು, ನಾವೇ ಹಾ, ಕನ್ನಡದಲ್ಲಿ ಯಾಕೆ ಮಾಡ್ಬಾರ್ದು? ಅವ್ರು ಕನ್ನಡ ಅಲ್ಲ ಅದು, ಅದೇ. ಹಾ, ಅದು ಹಿಂದಿ ಒಳಗಿದೆ, ಅದು ಕನ್ನಡದಾಗಿದೆ ಅಷ್ಟೇ. ಬಟ್ ಚೆನ್ನಾಗಿದೆ ವಿಡಿಯೋ, ಮಾತ್ರ ಚೆನ್ನಾಗಿ ಬಂದಿದೆ. ವಾಯ್ಸ್ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಅದನ್ನ ಅವಾಗಲೇ ನೀವು ಕಂಟಿನ್ಯೂ ಮಾಡಿದ್ರೆ ಇವಾಗ ಒಳ್ಳೆ ರೀಚ್, ಒಂದು ಮಾಡಿ ಇರ್ತಿದ್ರು ಪಕ್ಕ ಫಾಲೋವರ್ಸ್. ನಿಮಗೆ ಫಿಟ್ನೆಸ್ ಬಗ್ಗೆ ಭಾಳ ಇಂಟ್ರೆಸ್ಟ್ ಇದೆ. ಫಿಟ್ನೆಸ್ ಬಗ್ಗೆ ಮೋಟೋ ಬ್ಲಾಗಿಂಗ್ ಎಲ್ಲ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಹಾಂ, ಬ್ಯಾಂಗ್ಳೂರಲ್ಲಿ ಚೇತು ಅಂತ. ಚೇತು ನೋಡಿರ್ಬೇಕು, ವೈಲ್ಡ್ ಬೀಸ್ಟ್ ಅಂತ ಇದೆ. ಹಾಂ, ಬಿಡಿ ಬ್ರೋ, ಗ್ರೋ ಆಗ್ತೀರಾ, ಕಂಟಿನ್ಯೂ ಮಾಡಿ, ಬಿಡಬೇಡಿ. ಎಲ್ಲ ಇದಾವೆ, ಕ್ಯಾಮ್ರಾ ಎಲ್ಲ ಇದ್ರೆ ಕಂಟಿನ್ಯೂ ಮಾಡಿ ಮುಂದೆ, ಮಾಡೋದು ಬ್ರೋ, ಬಿಡಬೇಡಿ. ಅದಕ್ಕಾಗಿ ಎಲ್ಲ ರೆಡಿ ಇಟ್ಟಿವಿ. ಈಗ ಇಲ್ಲೇ ಇರ್ತಾರಲ್ಲ ಬಿಟ್ಟ. ಹಾ, ಮಾಡಿ. ಹಂಗ ಅಕಸ್ಮಾತ್ ಏನಾರ ಇದ್ರೆ ಹೇಳಿ, ಗೋ ಶೆಟ್ಟಿಂಗ್ ಹೊಂಟ್ರೆ ನಮ್ ಸೈಡ್ ಬಂದ್ರೆ ನಾನು ಇರ್ತೀನಿ ಶಿವಮೊಗ್ಗ. ಈ ಕಡೆ ಎಲ್ಲ ಇದ್ರೆ ನಾ ಬರ್ತೀನಿ ಅಂತ. ನಮ್ ಸೈಡ್ ಸೈಕ್ ಆಗಿದೆ ಶಿವಮೊಗ್ಗದಲ್ಲಿ. ನೀವ್ ಮಾಡ್ಕೊಂಡು ಬನ್ನಿ, ಹೋಗೋಣ ಅಂತೆ. ಎಲ್ಲ ಲೈಟಿಂಗ್ ಸೆಟ್ಟಿಂಗ್ಸ್ ಎಲ್ಲ ತಗೊಬಂದ್ರೆ ಹೋಗಕ್ ಬರುತ್ತೆ. ಸರ್ ನಂಬರ್ ಇದೆ ಅಲ್ಲ ಸರ್, ಕಾಲ್ ಮಾಡಿ ಸರಿನಾ? ಸರಿ, ಬಾಯ್ ಬ್ರೋ. ಹಾಯ್. ನಾನು ಅಲ್ಲೇ ಶಿವಮೊಗ್ಗದಾಗೆ ಹೇಳ್ಕೊಂಡ್ ಬಂದೆ. ನಮ್ಮ ಮಂಜು ಅನ್ನೋ ಹುಡುಗ ಬರ್ತಾನೆ, ಕುಳ್ಳು ಮಂಜ ಅಂತ. ಇವನೇ ನೋಡಿ ಗೈಸ್, ನಾನು ಹೇಳಿದ್ದು ಕುಳ್ಳು ಮಂಜ ಅಂತ. ಸರಿ, ಟೈಮ್ ಎಷ್ಟಿಗೈತಿ ಇವಾಗ ಬ್ರೋ? ಟೈಮ್ 9 ಗಂಟೆ ಆಯ್ತಲ್ಲ? 9 ಆಯ್ತಲ್ಲ ಗೈಸ್? ಟೈಮ್ 9 ಗಂಟೆ ಆಗಿದೆ. ನಮ್ಮ ಮುಂದೆ ಟ್ರಕ್ ಬರ್ತಾ ಇದೆ. ಅಲ್ಲಿ ಸಹ ಇಲ್ಲಿ ಹೂ ಇದೆ, ಈ ಅಂಗಡಿಲಿ ಹೂ ತಗೊಂಡು ಹೋಗೋಣ. ಒಳಗಡೆ ಹೂ ಇಟ್ಟಿರ್ತೀನ, ಬಿಟ್ಟೋದ್ರೆ ಹೆಂಗೆ? ತಡಿ ಬಂದೆ. ಏನು ತಿಂತೀಯ? ಹಾ, ಓಯ್ ಏನ್ರ ಬಿಡ ಮಗನ, ಬಾ. ಮತ್ ಸುಮ್ನೆ ತಿಂತಾನ, ಬಂದ್ ತಗೋಣ ಬಿಟ್ಟು. ಗೈಸ್ ಏನ್ ಗೊತ್ತಾ, ಏನ್ರ ತಿಂತಾನಂತ ನೋಡೋಣ. ಆಲ್ರೆಡಿ ಅವ್ನ ಹೊಟ್ಟೆ ತುಂಬಿದೆ, ತೋರಿಸಿ ನೋಡಿ ಬೇಕಾದ್ರೆ. ನೋಡಿ ಆಲ್ರೆಡಿ ಹೊಟ್ಟೆ ಉಬ್ಬಿದೆ, ಬಟ್ ಆದ್ರೆ ತಿಂತಾನೆ ಅಂತಿದ್ದಾನೆ. ಬಾ. ನಾಚಿಗೆ ಅಂತಾನಪ್ಪ, ಹೆಣ್ಣು ಹುಡುಗಿ ನಾಚ್ಕೊಂಡಂಗೆ. ಗೈಸ್ ನಾಚು ಅಂತಾನೆ ಅವ, ಹಂಗೆ ಇರ್ಲಿ. ಎಲ್ಲ ಮುಟ್ಟಿಗೆ ಹೋಗ್ತೀನಲ್ಲ, ವಿಡಿಯೋ ಮಾಡಿ ತೋರಿಸ್ತೀನಿ ಹೆಂಗಿದಾನ ಹುಡುಗ ಅಂತ. ಗೈಸ್ ಈ ಒಂದು ಬ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡಲ್ಲ. ನಮ್ಮ ಪುಣೆತಪ್ಪ ಒಂದು ಸ್ವಲ್ಪ ತೋರಿಸ್ತೀನಿ ಬನ್ನಿ, ನಾವು ಹೆಂಗಿದೆ ನಮ್ಮ ಪುಣೆತಪ್ಪ ಅಂತ ಅಂದ್ಬಿಟ್ಟು. ಇದು ಕಬ್ಬನಹಳ್ಳಿ ನೋಡಿ, ಭಾರಿ ಸ್ಪೀಡ್ ಹೋಗ್ತಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿಂದ ನಮ್ಮ ಊರು ಆಲ್ರೆಡಿ ಬಂದಿದೆ. ಬಟ್ 1 ಕಿಲೋಮೀಟರ್ ಅಲ್ಲ ಮಂಜ, ಬಸ್ ಸ್ಟ್ಯಾಂಡ್ ಇಂದ ನಮ್ಮ ಊರು ಕರೆಕ್ಟ್ ಗೊತ್ತಾಯ್ತಲ್ಲ, 1 ಕಿಲೋಮೀಟರ್ ನಡಿಬೇಕು. ಮತ್ತೆ ಇಲ್ಲೊಂದು ಹೌಸ್ ಇದೆ, ದೊಡ್ಡದ ಮನೆ ಇದೆ. ಈ ಮನೆ ಇರೋದ್ರಿಂದ ಯಾರಿಗೂ ಭಯ ಆಗಲ್ಲ ನೈಟ್ ಬರೋಕೆ. ಬೈಕ್ ನ ಬರೋರ್ಗಂತೂ, ಗಡ್ಕೊತ ಬರೋರ್ಗಂತೂ ಭಯ ಆಗಲ್ಲ, ಯಾಕಂದ್ರೆ ಮನೆ ಇದೆ ಅಲ್ವಾ, ಧೈರ್ಯ ಇರುತ್ತೆ. ನೋಡಿ ಇವಾಗ ಇನ್ನೂ ಅಲ್ಲಿ ಹೋಗ್ತಾ ಇರ್ಬೇಕು. ಈ ಕಡೆಗೆ ಅಡಿಕೆ ಬೆಳೆಸಿದ್ದಾರೆ, ಈ ಕಡೆಗೂ ಅಡಿಕೆ ಎಲ್ಲ ಬರ್ತಾ ಇಲ್ಲೆಲ್ಲ ಭತ್ತ ಹಾಕ್ತಾರೆ.
ನೋಡಿ ಫುಲ್ ಬ್ಲಾಕ್ ಇದೆ. ಏನಂತೀರ ಬೈಕಿದ್ದಲ್ಲ ಟಾರ್ಚು ಲೈಟ್ ಅಷ್ಟು ಫೋಕಸ್ ಇದೆ, ಸಿಕ್ಕಾಪಟ್ಟೆ ಫೋಕಸ್ ಇದೆ. ಇರ್ಲಿ ಬಿಡು, ಇರ್ಲಿ ತೋರಿಸೋಣ. ಇವಾಗ ಮಾದ್ರಿಗೆರೆ ನೋಡಿ, ನಾವು ಇದನ್ನ ಮಾದ್ರಿಗೆರೆ ಅಂತ ಕರಿತೀವಿ. ಬಂದು ಫಸ್ಟ್ ಬರುತ್ತೆ ಇವಾಗ ಮಾದ್ರಿಗೆರೆ. ಅದಾದ್ಮೇಲೆ ಹನುಮಪ್ಪ ಗುಡಿ ಬರುತ್ತೆ, ತೋರಿಸ್ತೀನಿ. ಅದು ನಮ್ಮ ಅಡ್ಡ. ಅದು ಅಲ್ಲಿ ಕೂತ್ಕೊಂಡು ಪಂಚರ್ಗಿ ಮಾಡೋದು ಅಂತೆಲ್ಲ ಮಾತಾಡೋದು. ಇವನು ನೋಡ, ಇವನು ಅಡ್ಡ ಬಂದೇ ಬಿಡ್ತಾನೆ ಇಲ್ಲಿಗೆ ಡೈರೆಕ್ಟ್. ಸಾಯಂಕಾಲ ಆದ್ರೆ ಸಾಕು ಈ ಅಡ್ಡಕ್ಕೆ ಬಂದ್ಬಿಡ್ತಾರೆ ನೋಡಿ. ಇಲ್ಲಿ ಫಸ್ಟ್ ಬಸ್ ಬರ್ತಾ ಇತ್ತು, ಇವಾಗ ಬರಲ್ಲ. ಇದೇ ಅಡ್ಡ, ಇದೇ ಗುಡಿ, ಇದೇ ಹನುಮಪ್ಪನ ಗುಡಿ, ಇದೇ ಅಡ್ಡ. ಇಲ್ಲೇ ಕೂತ್ಕೊಂತಾರೆ ಗೈಸ್ ಎಲ್ಲ ನೋಡಿ. ಅಲ್ಲಿ ಫಕೀರಪ್ಪನ ಮೊಮ್ಮಗ ಕೊಂತಾನಲ್ಲಿ. ಗೊತ್ತಾಯ್ತು ಅಂತ ಅನ್ಕೋತೀನಿ, ಗೊತ್ತಾಗಿಲ್ಲ, ಬಟ್ ಹಾಗೆ ಸುಮ್ಮನೆ ಕೇಳಿದೆ. ಅದೇ ನಮ್ಮ ದೋಸ್ತವ, ಅವನಿಗೆ ಕರಿತೀವಿ. ಇಲ್ಲೇ ಹೊಡಿಲಿ, ಇಲ್ಲೇ ಹತ್ತಿ ಮನೆ ಹೋಗೋಣ. ನೋಡಿ ಗೈಸ್ ಹೆಂಗಿದೆ ಹಳ್ಳಿ, ಹೆಂಗಿದೆ ನೋಡಿ. ನಮ್ಮೂರ ಹಳ್ಳಿ ಹೆಂಗಿದೆ ಗೈಸ್, ಸೂಪರ್ ಅಲ್ಲ. ನೋಡಿ ಇಲ್ಲಿ ಮನೆ ಇತ್ತು, ಅದನ್ನ ಆಗ್ಲಾಟಿ ಕೆಡವಿದ್ದಾರೆ. ನಾನು ಊರಾಗಿದ್ದಾಗ ಏನೇನು ಆಗ್ತಾ ಅಂತ ಗೊತ್ತಾಗಲ್ಲ. ಭಾಳ ಡೆವಲಪ್ ಆಗುತ್ತೆ ಬಿಡುತ್ತಪ್ಪ. ಹೆಸರು ಒಂಥರ ಚಂದ ಇದೆ ನೋಡಿ. ಇದು ಹೊಂಡ, ಇದು ನಾವು ನೀರಿಲ್ದಾಗೆಲ್ಲ ಇದರಲ್ಲಿ ಈಜು ಹೊಡ್ತೀವಿ. ಅಂದ್ರೆ ಮಣಕಾಲ ಇದ್ದಾಗೆಲ್ಲ ಈಜು ಹೊಡ್ದಾಗ, ಚಿಕ್ಕವರಿದ್ದಾಗ. ಇದೇ ಹೊಂಡ ನೋಡಿ ಹೆಂಗಿದೆ, ಸೈಕ್ ಆಗಿದೆ. ಅವಾಗಿನ ಮೆಮೊರಿ ನೆನ್ಸ್ಕೊಂಡ್ರೆ ಸಿಕ್ಕಾಪಟ್ಟೆ ನಗು ಬರುತ್ತೆ ಇವಾಗ. ಗಾಯ್ಸ್ ಓಕೆ ಗಾಯ್ಸ್, ನಾಳೆ ಸಿಗ್ತೀನಿ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಂಜಾಯ್ ಮಾಡಿದ್ರೆ ಅಂತ ಅನ್ಕೋತೀನಿ. ಮತ್ತೆ ಸಿಗೋಣ. ಬಾಯ್ ಗಾಯ್ಸ್, ಟೇಕ್ ಕೇರ್, ಬಾಯ್.